ಯಾವುದೋ ಒಂದು ಟಾಪಿಕ್ಕು ಟ್ರೆಂಡಿಂಗಲ್ಲಿದೆ, ಆ ವಿಡಿಯೋ ಮಾಡ್ತೀನಿ ಅಂತೇಳಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಯಾವ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಟಾಪಿಕ್ನಲ್ಲಿ ವಿಡಿಯೋಸು ಕ್ರಿಯೇಟ್ ಮಾಡಿ. ಎಕ್ಸಾಂಪಲ್ ಕುಕಿಂಗ್ ಆಗಿರ್ಬೋದು, ಸ್ಟೋರಿ ಹೇಳೋದಾಗಿರ್ಬೋದು, ಎಜುಕೇಷನ್ ಬಗ್ಗೆ, ಎಂಟರ್ಟೈನ್ ಮಾಡೋದ್ರ ಬಗ್ಗೆ, ಅಂಥದ್ರ ಬಗ್ಗೆ ವಿಡಿಯೋ ಮಾಡಿ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೆಂಡಿಂಗು 3 ದಿನ 4 ದಿನ ಇರ್ಬೋದು, ಆದರೆ ನಿಮಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ವಿಡಿಯೋ ಮಾಡೋದ್ರಿಂದ ನಿಮಗೆ ಬೇಗ ವೈರಲ್ ಆಗ್ತೀರಾ. ಹಾಗೆ ಯಾವ ರೀತಿ ನಾವು ಯೂನಿಕಾಗಿ ಮಾಡಬೇಕು ಅನ್ನೋ ಒಂದು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದೆಲ್ಲ ನಿಮ್ಮ ಮೈಂಡಲ್ಲಿ ಬರುತ್ತೆ. ಅದಕ್ಕೆ ನಿಮ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅದ್ರ ಬಗ್ಗೆನೇ ನೀವು ವಿಡಿಯೋ ಮಾಡೋದ್ರಿಂದ ಅದು ಬೇಗ ವೈರಲ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ವಿಡಿಯೋ ಮಾಡೋದು, ಯಾವ ರೀತಿ ಏನೇನು ಬೇಕಾಗುತ್ತೆ ಎಲ್ಲದನ್ನು ನಾನು ಇದ್ರೊಳಗೆ ಹೇಳ್ತೀನಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಯಾವ ರೀತಿ ವಿಡಿಯೋನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಾನಲ್ ಸೆಟಪ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನಿಮ್ಮದೇ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಒಂದು ಒಳ್ಳೆ ಅಟ್ರಾಕ್ಟಿವ್ ಆಗಿರುವಂಥ ಲೋಗೋನ ಕ್ರಿಯೇಟ್ ಮಾಡ್ಕೊಳ್ಳಿ. ಇವಾಗ ನೀವೇನಾದರೂ ಕುಕಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಒಳ್ಳೆ ಬ್ರ್ಯಾಂಡ್ ನೇಮ್ ಇಡೋದಾಗಿರ್ಬೋದು, ಇಲ್ಲ ನಿಮ್ಮ ನೇಮ್ನೇ ಆ್ಯಡ್ ಮಾಡೋದಾಗಿರ್ಬೋದು. ಆ ರೀತಿ ಯಾವ ರೀತಿ ಮಾಡಿಬಿಟ್ಟು ಅದರಲ್ಲಿ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಒಳ್ಳೆ ಬ್ಯಾನರ್ನ ಕ್ರಿಯೇಟ್ ಮಾಡಿ. ನಿಮ್ಗೆ ನೋಡಿರ್ಬೋದು, ನಾನು ಬ್ಯಾನರ್ನ ಆ್ಯಡ್ ಮಾಡಿದ್ದೀನಿ. ಒಂದು ಒಳ್ಳೆ ಬ್ಯಾನರ್ನ ಆ್ಯಡ್ ಮಾಡಿ, ಅದರೊಳಗಡೆ ನೀವು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂಥೇಳಿ ಮೆನ್ಷನ್ ಮಾಡಿ. ಈ ರೀತಿ ಎಲ್ಲ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ನೀವು ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು. ಮೊಬೈಲ್ನಲ್ಲಿ ಕ್ಯಾನ್ವಾ ಆ್ಯಪ್ ನಾನು ಆಲ್ರೆಡಿ ಅದ್ರ ಬಗ್ಗೆ ಹೇಳಿದ್ದೀನಿ. ನೀವು ಅದನ್ನೇನಾದರೂ ಒಂದು ವೇಳೆ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ಕ್ಯಾನ್ವಾ ಆ್ಯಪ್ನಲ್ಲಿ ಬ್ಯಾನರ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಎಲ್ಲ ಅದು ಆಪ್ಷನ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಬ್ಯಾನರ್ನ ಲೋಗೋನ ಕ್ರಿಯೇಟ್ ಮಾಡಿಬಿಟ್ಟು ಒಂದು ಅಟ್ರಾಕ್ಟಿವ್ ಆಗಿರುವಂಥ ಲೋಗೋನ ಕ್ರಿಯೇಟ್ ಮಾಡಿ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೀವೇನಾದರೂ ಈಗ ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫಸ್ಟು ಲೋಗೋ ಮತ್ತು ಬ್ಯಾನರ್ ಇದ್ದರೆ ಅದರಿಂದ ಜನರಿಗೆ ಅಟ್ರಾಕ್ಟಿವ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಅದರಲ್ಲಿ ಪ್ರೊಫೈಲಲ್ಲಿ ಏನೇನು ಮೆನ್ಷನ್ ಮಾಡಬೇಕು, ಲೋಗೋ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಬ್ಯಾನರ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಸಹಿತ ವಿಡಿಯೋ ಮಾಡಿ ಹಾಕ್ತೀನಿ. ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಏನೇನು ಇಕ್ವಿಪ್ಮೆಂಟ್ ಬೇಕಾಗುತ್ತೆ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಯಾವುದಕ್ಕೂ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಅದಕ್ಕೆ ಇನ್ವೆಸ್ಟ್ ಮಾಡಿದೆ, ಇದಕ್ಕೆ ಇನ್ವೆಸ್ಟ್ ಮಾಡಿದೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀವೇ ಹೋಪ್ಸ್ನ ಕಳ್ಕೊಂಡ್ಬಿಡ್ತೀರಾ. ಮಿನಿಮಮ್ ಒಂದು 5 to 10 ವೀಡಿಯೋಸ್ ಹಾಕಿರ್ತೀರಾ. ಆವಾಗ ಒಂದು ವೇಳೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ಸ್ ಬಂದಿಲ್ಲ ಅಂತಂದರೆ ಆವಾಗ ನೀವು ಹಾಕಿರೋ ವೀಡಿಯೋಸ್ಗೆ ಆ ರೀತಿಯೆಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಇನ್ವೆಸ್ಟ್ ಮಾಡಿರ್ತೀರಲ್ವ, ಆವಾಗ ತುಂಬಾ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಈ ತಪ್ಪನ್ನು ನಾನು ಹಳೆ ವೀಡಿಯೋಸ್ಗಳು ನಂದು ಬೇರೆ ಚಾನಲ್ ಇದೆ, ಆ ಚಾನಲಲ್ಲಿ ತಪ್ಪುಗಳನ್ನ ಮಾಡಿದ್ದೀನಿ. ಫಸ್ಟೇ ಎಲ್ಲ ಪರ್ಚೇಸ್ನೆಲ್ಲ ಮಾಡಿಬಿಟ್ಟಿದ್ದೆ. ಅದಕ್ಕೆ ಆದಷ್ಟು ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ. ಮೊದಲೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕ್ರಿಯೇಟ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ವಿಡಿಯೋದಲ್ಲಿ ಆಡಿಯೋ ತುಂಬಾ ಇಂಪಾರ್ಟೆಂಟು. ಆಡಿಯೋ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಸಬ್ಸ್ಕ್ರೈಬರ್ಸ್ ತಾನಾಗೆ ಬರ್ತಾರೆ, ವ್ಯೂಸು ಚೆನ್ನಾಗಿ ಹೋಗುತ್ತೆ. ಅದಕ್ಕೆ ಆದಷ್ಟು ಒಳ್ಳೆ ರೀತಿಯಲ್ಲಿ ವಾಯ್ಸ್ನ ರೆಕಾರ್ಡ್ ಮಾಡಿ. ನಿಮಗೇನಾದರೂ ಇವಾಗ ಹೊಸದಾಗಿ ಯೂಟ್ಯೂಬ್ನ ಚಾನಲ್ ಸ್ಟಾರ್ಟ್ ಮಾಡಿರ್ತೀರಾ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲಾದರೂ ಸೈಲೆಂಟ್ ಪ್ಲೇಸ್ ಇದ್ದರೆ, ನಿಮ್ಮ ಮನೆ ಹತ್ರ ಎಲ್ಲಾದರೂ ಸೈಲೆಂಟ್ ಪ್ಲೇಸ್ ಇದ್ದರೆ ಅಂಥ ಕಡೆ ಆದಷ್ಟು ವಿಡಿಯೋನ ರೆಕಾರ್ಡ್ ಮಾಡಿ. ಆ ರೀತಿ ರೆಕಾರ್ಡ್ ಮಾಡೋದ್ರಿಂದ ನಿಮ್ಮ ವಾಯ್ಸು ತುಂಬಾ ಕ್ಲಿಯರಾಗಿ ಕೇಳಿಸುತ್ತೆ. ಒಂದು ವೇಳೆ ನಿಮ್ಮದು ಮಾನಿಟೈಸೇಷನ್ ಆಯಿತು ಅಂದ್ಕೊಳ್ಳಿ. ಮಾನಿಟೈಸೇಷನ್ ಆದಮೇಲೆ ಒಂದು ಲೋ ಬಜೆಟ್ನಲ್ಲಿ ಚೆನ್ನಾಗಿ ರೇಟಿಂಗ್ಸ್ ಇರುವಂಥ ಒಂದು ಮೈಕ್ನ ಪರ್ಚೇಸ್ ಮಾಡಿ ನಿಮ್ಮ ವಾಯ್ಸ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆಡಿಯೋ ರೆಕಾರ್ಡಿಂಗ್ ಮಾಡ್ಬೋದು, ಇಲ್ಲ ವಿಡಿಯೋ ಮಾಡುವಾಗ ಹೇಳ್ಬೋದು. ಆ ರೀತಿ ಬೇಕಾದರೂ ನೀವು ಮಾಡ್ಬೋದು. ಒಂದು ವೇಳೆ ನಿಮ್ಗೇನಾದರೂ ಒಳ್ಳೆ ಬಜೆಟಿಂದು ಕಮ್ಮಿ ರೇಟ್ನಲ್ಲಿ ಏನಾದರೂ ನಿಮ್ಮ ಮೈಕ್ ಏನಾದರೂ ಬೇಕಾಗಿದ್ದರೆ, ಯಾವುದು ಒಳ್ಳೆ ರೇಟಿಂಗ್ಸ್ ಇರೋದು ಅಂತ ನಿಮ್ಗೇನಾದರೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಚೆಕ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ. ವಿಡಿಯೋ ಮಾಡುವಾಗ ಲೈಟಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನೀವು ಹೊಸದಾಗಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಿಟಿಕಿ ಹತ್ರ ಎಲ್ಲಿ ಚೆನ್ನಾಗಿ ಬೆಳಕು ಬರುತ್ತೋ ಅಂಥ ಕಡೆ ನಿಂತ್ಕೊಂಡು ವಿಡಿಯೋ ಮಾಡಿ. ನೀವೇನಾದರೂ ವ್ಲಾಗ್ಸ್ ಮಾಡ್ತಾ ಇದ್ದೀರಾ, ಕುಕಿಂಗಲ್ಲಿ ಲೈಟಿಂಗ್ಸ್ ಹಾಕ್ಕೊಂಡ್ರೆ ಓಕೆ. ಬೇರೆ ಯಾವುದಾದ್ರೂ ಚಾನಲ್ಸ್ಗಳನ್ನ ಇವಾಗ ನ್ಯಾಚುರಲ್ ಆಗಿ ನೀವು ಹೋಮ್ ರೆಮಿಡೀಸ್ನ ಮಾಡ್ತಿರ್ತೀರ.
ಹೋಮ್ ರೆಮಿಡೀಸ್ಗೆ ನೀವು ಲೈಟಿಂಗ್ಸ್ ಇಟ್ಕೊಂಡು ಹೋಮ್ ರೆಮಿಡೀಸ್ನ ಮಾಡೋದು, ಮುಂದೆ ನೀವೇನಾದರೂ ಹಚ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಲೈಟಿಂಗ್ಸ್ ಇಟ್ಕೊಂಡು ಹಾಗೆಲ್ಲ ಮಾಡೋದ್ರಿಂದ ಹೋಮ್ ರೆಮಿಡೀಸ್ ಆಗಿ ಅಲ್ಲಿ ನ್ಯಾಚುರಲ್ ಆಗಿರೋದನ್ನ ನೋಡ್ತಾರೆ. ಒಂದು ವೇಳೆ ನೀವೇನಾದರೂ ಲೈಟಿಂಗ್ಸ್ ಎಲ್ಲ ಇಟ್ಕೊಂಡು ಅದು ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಂತ ಅಂದಾಗ ಅಲ್ಲಿ ಹೋಪ್ಸೇ ಕಳೆದೋಗುತ್ತೆ. ನೀವು ಯಾವ ರೀತಿ ವಿಡಿಯೋ ಮಾಡ್ತಾ ಇದ್ದೀರಲ್ವ, ವಿಡಿಯೋ ಮಾಡುವಾಗ ನಿಮಗೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬ್ ಬಂದಿಲ್ಲ ಅಂಥೇಳಿ ಎಷ್ಟು ಬೇಜಾರಾಗುತ್ತೋ, ವಿಡಿಯೋ ನೋಡೋರಿಗೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಕಣ್ಣಲ್ಲಿ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಾ ಇಲ್ಲ ಅಂತೇಳಿ. ಟೆಕ್ ಚಾನಲು ಅಂಥದಕ್ಕೆಲ್ಲ ನೀವು ಲೈಟಿಂಗ್ಸ್ ಇಟ್ಕೊಳ್ಬೋದು. ಆದರೆ ಒಂದು ವೇಳೆ ನೀವೇನಾದರೂ ಹೋಮ್ ರೆಮಿಡೀಸು ನ್ಯಾಚುರಲ್ ಆಗಿರೋದೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ನಿಮಗೆ ಲೈಟಿಂಗ್ಸ್ ಅವಶ್ಯಕತೆ ಇರಲ್ಲ. ಆದಷ್ಟು ಬೆಳಕಲ್ಲಿ ನಿಂತ್ಕೊಂಡು ಅಂಥ ಕಡೆ ಕಿಟಕಿ ಹತ್ರ ಅಂಥ ಕಡೆ ಎಲ್ಲ ವಿಡಿಯೋಸ್ ಮಾಡೋದ್ರಿಂದ ತುಂಬ ಬೇಗ ವೈರಲ್ ಆಗುತ್ತೆ. ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು? ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಮೊಬೈಲ್ನಲ್ಲೇ ಬೇಕಾದಷ್ಟು ಆ್ಯಪ್ಸ್ ಇದ್ದಾವೆ. ಇನ್ಶಾಟು, ಕ್ಯಾಪ್ಕಟ್, VN ಇವೆಲ್ಲ ಇದ್ದಾವೆ. ನೀವು YT ಕ್ರಿಯೇಟ್ ಆ್ಯಪು ಇದನ್ನೆಲ್ಲ ಬೇಕಾದರೆ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿಕೊಂಡು ಹಾಗೆ ವಿಡಿಯೋ ಎಡಿಟಿಂಗ್ನ ಚೆನ್ನಾಗಿ ಮಾಡ್ಕೊಳ್ಬೋದು. ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡುವಂಥ ಒಂದು ಕಲೆ ಗೊತ್ತಿದೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ನೀವು ಯಾವ ರೀತಿ ಹಾಕಿದ್ರೂ ಅದು ಚೆನ್ನಾಗಿ ಓಡುತ್ತೆ. ಯಾಕಂತ ಹೇಳಿದ್ರೆ ವ್ಯೂಸು ನಿಮಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ವಿಡಿಯೋ ಎಡಿಟಿಂಗು ಚೆನ್ನಾಗಿರಬೇಕು. ಈಗ ನೀವೇನಾದರೂ ವೀಡಿಯೋಸ್ನಲ್ಲಿ ನೀವು ಚೆನ್ನಾಗಿ ವೀಡಿಯೋಸ್ ಬರಬೇಕು ಅಂತ ಹೇಳಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಪರ್ಚೇಸ್ ಮಾಡೋದಂದರೆ ಇವಾಗ VN ಆಗಿರ್ಬೋದು, ಇನ್ಶಾಟಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಪ್ರೋ ಅಂತ ನಿಮ್ಗೆ ಮೆನ್ಷನ್ ಆಗಿರುತ್ತೆ, ನೋಡಿರ್ತೀರ. ಅಲ್ಲಿ ಹೋಗಿಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಕ್ಯಾನ್ವಾದಲ್ಲೂ ಆ ರೀತಿ ಎಲ್ಲ ಇದೆ. ಅದನ್ನೆಲ್ಲ ಇವಾಗಲೇ ಮಾಡೋದಕ್ಕೆ ಹೋಗಬೇಡಿ. ನೀವು ಬಿಗಿನರ್ಸ್ ಆಗಿದ್ದರೆ ಈ ರೀತಿಯಾದಂಥ ಕ್ಯಾಪ್ಕಟ್, VN, ಇನ್ಶಾಟ್ ಇಂಥ ಆ್ಯಪ್ಸ್ನಲ್ಲಿ ಪೇ ಮಾಡಲಾರ್ದಂಗೂ ನಾವು ವಿಡಿಯೋನ ಎಡಿಟಿಂಗ್ ಮಾಡ್ಬೋದು. ಆ ರೀತಿ ವಿಡಿಯೋ ಎಡಿಟಿಂಗ್ ಮಾಡಿ ಆದಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಮೊದಲೇ ಆದಷ್ಟು ಇಂಥದ್ರಲ್ಲಿ ನೀವು ಎಡಿಟಿಂಗ್ ಮಾಡ್ಕೊಂಡು ಹೋಗಿ. ಇದರಿಂದನೂ ವೀಡಿಯೋಸ್ಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ವಿಡಿಯೋ ಎಡಿಟಿಂಗ್ ಮಾಡುವಾಗ ನೀವು ಎಫೆಕ್ಟ್ಸ್ನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಾ ಅದ್ರ ಕ್ಲಾರಿಟಿ ಮೊದಲು ನಿಮಗಿರಬೇಕು. ಆವಾಗ ವೀಡಿಯೋಸು ಚೆನ್ನಾಗಿ ಓಡುತ್ತೆ. ಯಾಕಂತ ಹೇಳಿದ್ರೆ ನೀವು ಎಫೆಕ್ಟ್ಸ್ನೆಲ್ಲ ಹಾಕಿ ವಿಡಿಯೋಸ್ನ ಮಾಡೋದ್ರಿಂದ ಇದರಿಂದ ವ್ಯೂಸು ಚೆನ್ನಾಗಿ ಬರಲ್ಲ. ನೀವು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀರಾ ಅದ್ರ ಸ್ಪಷ್ಟನೆ ಇದ್ದರೆ ಸಾಕು. ಇದೆಲ್ಲ ಹೇಗೆ ವಿಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತೆಲ್ಲ ಹೇಳಿದೆ. ಆದರೆ ನೀವು ಮೊದಲಿಗೆ ಏನೇನು ತಪ್ಪುಗಳನ್ನ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ತಪ್ಪು ಮಾಡೋದು ಅಂತ ಹೇಳಿದ್ರೆ ಮೊದಲು ನೀವು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ಎಲ್ಲನೂ ಪರ್ಚೇಸ್ ಮಾಡಿಬಿಡ್ತೀರಾ. ಎಲ್ಲ ಸ್ಕ್ರೀನ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಮೈಕು ಎಲ್ಲನೂ ಪರ್ಚೇಸ್ ಮಾಡಿರ್ತೀರ. ಮೊಬೈಲ್ನ ಸಹಿತ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ನೀವು ಮೊಬೈಲ್ನ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ನಿಮಗೆ ಅದು ಪರ್ಚೇಸ್ ಮಾಡಿದ ತಕ್ಕ ಹಾಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಬಂದರೆ ಓಕೆ. ಸಬ್ಸ್ಕ್ರೈಬರ್ಸು ವ್ಯೂಸು ಬರದೇ ಇದ್ದರೆ ನೀವು ವಿಡಿಯೋ ಹಾಕ್ತಾ ಇದ್ದೀರಾ, ಸಬ್ಸ್ಕ್ರೈಬರ್ಸು ವ್ಯೂಸ್ ಬರ್ತಾ ಇಲ್ಲ ಅಂದರೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದು ತುಂಬಾ ವೇಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ನೀವು ಯಾವ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀರಾ ನಾನೆಲ್ಲ ಹೇಳಿದೆ, ನಾನು ಏನೇನು ಹೇಳಿದ್ನಲ್ಲ ಮೊದಲು ಅದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಅದನ್ನ ನೆನಪಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ ನೋಡಿ. ಯಾಕೆ ವ್ಯೂಸ್ ಬರಲ್ಲ? ವ್ಯೂಸು ಬಂದೇ ಬರುತ್ತೆ. ಅದಕ್ಕೆ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಮೊದಲೇ ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಆಮೇಲೆ ಸಫರ್ ಆಗೋದಕ್ಕೆ ಹೋಗಬೇಡಿ. ಒಂದು ವಿಡಿಯೋ 2 ವಿಡಿಯೋಗೆ ವ್ಯೂಸ್ ಬಂದಿಲ್ಲ ಅಂದ ತಕ್ಷಣವೇ ತುಂಬಾ ಬೇಜಾರಾಗುತ್ತೆ. ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆದಷ್ಟು ಮೊದಲೇ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಕ್ಯಾಮ್ರಾಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕಿಂತ ನಿಮ್ಮ ಮೊಬೈಲ್ನಲ್ಲೇ 20 to 25 ವೀಡಿಯೋಸು ನೀವು ಹಾಕಿಬಿಟ್ಟು ನೋಡಿ ಆವಾಗ ನಿಮಗೆ ಯಾವ ರೀತಿ ವ್ಯೂಸ್ ಬರ್ತಾ ಇದೆ. ನಾನು ಇಲ್ಲಿ ಮೊದಲೆಲ್ಲ ಹೇಳಿದ್ದೀನಲ್ಲ ಆ ಪಾಯಿಂಟ್ಸ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ಯಾವ ರೀತಿ ವೀಡಿಯೋಸ್ಗೆ ವ್ಯೂಸ್ ಬರ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಆ ರೀತಿ ಎಲ್ಲ ತಿಳ್ಕೊಂಡು ಮಾನಿಟೈಸೇಷನ್ ಆದಮೇಲೆ ನಿಮಗೊಂದು ಫಸ್ಟ್ ಪೇಮೆಂಟ್ ಆ ರೀತಿ ಬರ್ತಾ ಇದೆ ಅಂತ ಅಂದರೆ ಆವಾಗ ನೀವು ಬೇಕಾದರೆ ಚಿಕ್ಕದಾಗಿ ಪರ್ಚೇಸ್ ಮಾಡ್ಬೋದು. ತಮ್ನೇಲು ಹಾಕದೇ ಇದ್ದರೆ ನಿಮ್ಮ ವೀಡಿಯೋಸ್ಗೆ ವ್ಯೂಸು ಬರಲ್ಲ. ತಮ್ನೇಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಮ್ನೇಲಲ್ಲಿ ನೀವು ವಿಡಿಯೋ ಮಾಡಿರ್ತೀರಾ, ಕ್ರಿಯೇಟ್ ಮಾಡಿ ಆದಮೇಲೆ ಯಾವುದೋ ಒಂದು ಆಟೋ ಜನ್ರೇಟ್ ಆಗಿ ವಿಡಿಯೋ ಓಪನ್ ಆಗಿರುತ್ತೆ ಅಷ್ಟೇ. ವಿಡಿಯೋದಲ್ಲಿ ಯಾವುದೋ ಒಂದು ತಮ್ನೇಲ್ ತೋರಿಸ್ತಾ ಇರುತ್ತೆ. ಒಂದು ವೇಳೆ ನೀವೇ ತಮ್ನೇಲ್ನ ಕ್ರಿಯೇಟ್ ಮಾಡಿ ಹಾಕೋದ್ರಿಂದ ವೀಡಿಯೋಸ್ಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಕ್ಯಾನ್ವಾ ಆ್ಯಪ್ ಬಗ್ಗೆ ನಿಮ್ಗೆ ತೋರಿಸಿದ್ದೀನಿ. ಕ್ಯಾನ್ವಾದಲ್ಲಿ ಯಾವ ರೀತಿ ತಮ್ನೇಲ್ನ ಎಡಿಟಿಂಗ್ ಮಾಡೋದು ಅಂತೇಳಿ. ಫಸ್ಟಿಗೆ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು, ಆದರೆ ಅದು ಹೋಗ್ತಾ ತುಂಬಾ ಈಸಿ ಆಗುತ್ತೆ. ಫಸ್ಟಿಗೆ ಕ್ಯಾನ್ವಾದಲ್ಲಿ ನೀವೆಲ್ಲ ಪೇ ಮಾಡೋದಕ್ಕೆ ಹೋಗಬೇಡಿ. ಪೇ ಮಾಡದೆ ನಾನು ಯಾವ ರೀತಿ
ಕ್ಯಾನ್ವಾದಲ್ಲಿ ತಮ್ನೇಲ್ನ ಎಡಿಟ್ ಮಾಡೋದು ಅಂತಲೇ ತೋರಿಸ್ಕೊಟ್ಟಿರೋದು. ನೀವು ಅಲ್ಲಿ ಹೋಗಿ ಅದನ್ನು ವಿಡಿಯೋನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ನಾನು ಅದು ಕ್ಯಾನ್ವಾದಲ್ಲಿ ಯಾವ ರೀತಿ ತಮ್ನೇಲ್ನ ಎಡಿಟಿಂಗ್ ಮಾಡೋದು ಅಂತೇಳಿ ಹಾಕಿರ್ತೀನಿ. ರಿಲೇಟೆಡ್ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದು, ತಮ್ನೇಲ್ ಎಡಿಟಿಂಗ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಹಾಕಿರ್ತೀನಿ. ಟ್ಯಾಗ್ನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಕನ್ಸಿಸ್ಟೆನ್ಸಿ. ನೀವು ವಿಡಿಯೋ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಹಾಕೋದು, 15 ಡೇಸ್ಗೆ ಒಂದು ಹಾಕೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ವ್ಯೂಸ್ ಬರಲ್ಲ. ನೀವು ಒಂದು ವೇಳೆ ಆ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ವಿಡಿಯೋ ನಿಮ್ಮ ಮಾನಿಟೈಸೇಷನ್ ಆಗುತ್ತೆ ಅನ್ನೋದೇ ಮರ್ತುಬಿಡಿ. ಆದಷ್ಟು ನೀವು ವಾರದಲ್ಲಿ 2ರಿಂದ 3 ವಿಡಿಯೋಸ್ ಹಾಕಬೇಕಾಗುತ್ತೆ. ನೀವು ಶಾರ್ಟ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಶಾರ್ಟ್ಸ್ನೂ ಅದೇ ರೀತಿ ಹಾಕ್ಕೊಳ್ಬೋದು. ನಿಮಗೆ ಒಳ್ಳೆ ವ್ಯೂಸ್ ಬೇಕು, ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿದ್ರೆ ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿರಬೇಕು. ಇದನ್ನು ವಿಡಿಯೋದಲ್ಲಿ ಯೂಟ್ಯೂಬ್ ಆಲ್ಗೋರಿದಮ್ಮು ಇದನ್ನೆಲ್ಲ ಚೆಕ್ ಮಾಡುತ್ತೆ. ನಿಮ್ಮದು ವಿಡಿಯೋಸು ಕನ್ಸಿಸ್ಟೆನ್ಸಿ ಇದೆಯೋ ಇಲ್ಲೋ ಅದ್ರ ಮೇಲೆ ಚೆಕ್ ಮಾಡಿಬಿಟ್ಟು ನಿಮಗೆ ವಿಡಿಯೋಸ್ಗೊಂದು ವ್ಯೂಸು ನಿಮ್ಮ ವಿಡಿಯೋನ ಪುಷ್ ಮಾಡೋದಕ್ಕೆ ನೋಡುತ್ತೆ. ಅದಕ್ಕೆ ಆದಷ್ಟು ನಿಮ್ಮ ವಿಡಿಯೋದಲ್ಲಿ ಕನ್ಸಿಸ್ಟೆನ್ಸಿ ಇರಲಿ, ಚೆನ್ನಾಗಿ ವಿಡಿಯೋ ಮಾಡಿ, ಅದ್ರ ಜೊತೆಗೆ ಚೆನ್ನಾಗಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಿ. ಕಾಪಿರೈಟ್ ಅಂತ ಹೇಳಿದ್ರೆ ಬೇರೆಯವ್ರದ್ದು ವಿಡಿಯೋ, ಆಡಿಯೋ ಅವನ್ನೆಲ್ಲ ತಗೊಂಡು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದು. ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನೀವೇನಾದರೂ ವಿಡಿಯೋಸ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಓನ್ ವಾಯ್ಸ್ನ ಯೂಸ್ ಮಾಡಿ. ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಆಡಿಯೋ ಲೈಬ್ರರಿಯಲ್ಲಿದೆ ಆಲ್ರೆಡಿ ಬೇಕಾದಷ್ಟು ಮ್ಯೂಸಿಕ್ಗಳಿದ್ದಾವೆ. ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಬೇರೆಯವ್ರದ್ದು ಮ್ಯೂಸಿಕ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಕಾಪಿರೈಟ್ಸ್ ಮಾಡ್ಕೋಬೇಡಿ. ತುಂಬ ಕಾಪಿರೈಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಚಾನಲ್ ಫ್ರೀಸ್ ಆಗ್ಬೋದು. ಬೇರೆಯವ್ರದ್ದು ವೀಡಿಯೋಸ್ಗಳನ್ನ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅವರು ಸ್ಟ್ರೈಕ್ ಕೊಡ್ಬೋದು. ಇದರಿಂದ ಎಲ್ಲ ನೀವು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ. ಆದಷ್ಟು ಕಾಪಿರೈಟ್ ಇಲ್ಲದೆ ಇರುವಂಥ ಯೂಟ್ಯೂಬ್ ಮ್ಯೂಸಿಕ್ಗಳನ್ನ ಯೂಸ್ ಮಾಡಿ. ಸಬ್ಸ್ಕ್ರೈಬರ್ಸು ನಿಮಗೆ ಬೇರೆಯವ್ರಿಗೆ ಅಲ್ಲಿ ನೀವು ಗೂಗಲಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ನೋಡಿರ್ತೀರ, ಅವರಿಗೆಲ್ಲ ನೀವು ಗ್ರೂಪ್ಗಳೆಲ್ಲ ಇರುತ್ತೆ, ಅದೆಲ್ಲ ಸಬ್ಸ್ಕ್ರೈಬರ್ಸ್ನ ನೀವು ಮಾಡಿಕೊಡೋರು ಗ್ರೂಪ್ಗಳೆಲ್ಲ ಇರುತ್ತೆ. ಅದಕ್ಕೆಲ್ಲ ನೀವು ಹಾಗೆಲ್ಲ ಮಾಡಿಬಿಟ್ಟು ನೀವು ಸಬ್ಸ್ಕ್ರೈಬರ್ಸ್ನ ತೊಗೊಳೋದಕ್ಕೆ ಹೋಗಬೇಡಿ. ಒಂದು ಯೋಚನೆ ಮಾಡಿ, ನಿಮ್ಗೆ ಏನಾದರೂ ಒಂದು ವೇಳೆ ಆ ರೀತಿ ಸಬ್ಸ್ಕ್ರೈಬರ್ಸ್ನ ತೊಗೊಂಡ್ರೆ ಅವರು 2 ದಿನ 3 ದಿನ ನಿಮ್ಮ ವೀಡಿಯೋಸ್ನ ನೋಡ್ಬೋದು. ಆಮೇಲೆ ಅವ್ರು ನಿಮ್ಮ ವೀಡಿಯೋಸ್ನ ನೋಡೋದಿಲ್ಲ. ಇದರಿಂದ ನಿಮ್ಮ ವಾಚಿಂಗ್ ಅವರ್ಸು ಕಂಪ್ಲೀಟ್ ಆಗಲ್ಲ. ಸಬ್ಸ್ಕ್ರೈಬರ್ಸ್ ಎಷ್ಟೇ ಬಂದರೂ ವ್ಯೂಸು ಸಹಿತ ನಿಮ್ಗೆ ಕಂಪ್ಲೀಟ್ ಆಗಬೇಕು, ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನೀವು ಸಬ್ಸ್ಕ್ರೈಬರ್ಸ್ನ ತಗೊಳ್ಳಿ. ನ್ಯಾಚುರಲ್ ಆಗಿ ಅಂತ ಹೇಳಿದ್ರೆ ಇವಾಗ ಒಂದು ಅಕ್ಕಿ ಬೆಳಿಬೇಕು, ರೈಸ್ನ ಬೆಳಿಬೇಕು ಅಂತ ಹೇಳಿದ್ರೆ ಅದು ಒಂದು 2 ತಿಂಗಳು 3 ತಿಂಗಳು ತಗೊಳುತ್ತಲ್ವ. ಅದೇ ಥರ ನೀವು ವಿಡಿಯೋನ ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾ ಇದ್ದರೆ ನಿಮ್ಮ ವಿಡಿಯೋನು ಬೇಗ ವೈರಲ್ ಆಗುತ್ತೆ. ಅದಕ್ಕೆ ಆದಷ್ಟು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋನ ಹಾಕಿ. ಅದರಿಂದ ನಿಮ್ಮ ಸಬ್ಸ್ಕ್ರೈಬರ್ಸು ಬೇಗ ಗ್ರೋ ಆಗ್ತಾರೆ. ಇವತ್ತಿಂದು ಬೋನಸ್ ಟಿಪ್ಸ್ ಏನಂತ ಅಂದರೆ, ವಿಡಿಯೋ ನೀವು ಮಾಡಿರ್ತೀರ, ವಿಡಿಯೋ ಮಾಡುವಾಗ 30 ಸೆಕೆಂಡ್ಸ್ ಟು 50 ಸೆಕೆಂಡ್ಸು ನಿಮ್ಮ ವಿಡಿಯೋದಲ್ಲಿ ಅಟ್ರಾಕ್ಟಿವ್ ಆಗಿರಬೇಕು. ಒಬ್ಬರು ನೋಡಬೇಕು ಅಂದರೆ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕಪ್ಪ ಅಂತೇಳಿ ಅನಿಸ್ಬೇಕು. ಆ ರೀತಿ ಅನಿಸ್ಬೇಕು ಅಂತ ಹೇಳಿದ್ರೆ 30 ಸೆಕೆಂಡ್ ಆರ್ 1 ಸೆಕೆಂಡ್ ಹುಕ್, 3 ಸೆಕೆಂಡ್ ಹುಕ್, ಈ ರೀತಿ ಹುಕ್ಕನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೊಂದು 30 ಸೆಕೆಂಡ್ಸ್ ಆದರೂ ಹುಕ್ಕು ಚೆನ್ನಾಗಿದೆ ಅಂತ ಹೇಳಿದ್ರೆ ಆಗ ಯೂಟ್ಯೂಬೇ ಆ ವಿಡಿಯೋನ ಬೇಗ ವೈರಲ್ ಮಾಡುತ್ತೆ. ಅದಕ್ಕೆ ಆದಷ್ಟು ಒಂದು 30 ಸೆಕೆಂಡ್ ಹುಕ್ಕು ಚೆನ್ನಾಗಿರಲಿ. ನೀವು ಹೇಳ್ತಾ ಇದ್ದೀರ ವಿಷಯ ಅಂತ ಹೇಳಿದ್ರೆ ಅದು ಅಟ್ರಾಕ್ಟಿವ್ ಆಗಿರಬೇಕು ಜನಕ್ಕೆ. ಆವಾಗ ನಿಮ್ಮ ವಿಡಿಯೋಸ್ನು ಅವರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ವ್ಯೂಸ್ ಬರುತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 ಬೈಟ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.